ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್. ನಾನು ನಿಮ್ಮನೆ ಹುಡುಗಿ ಜಯಪ್ರದಾ. ನಮ್ಮ ಮನೆ ಅಡುಗೆ ಮನೆಯಲ್ಲಿದೆ ನಮ್ಮ ಎಲ್ಲ ರೋಗಗಳಿಗೂ ರಾಮಬಾಣ. ನಾವು ಮಾಡೋ ಪ್ರತಿಯೊಂದು ಅಡುಗೆ ನಮ್ಮ ದೇಹದ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸುತ್ತೆ. ಹಾಗಾದರೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಪ್ರತಿಯೊಂದು ದಿನ ಎಣ್ಣೆ ಇಲ್ಲದೆ ಯಾವ ರೀತಿ ಅಡುಗೆಗಳನ್ನು ಮಾಡಬೇಕು ಅಂತ ತಿಳ್ಕೊಳ್ಳೋಕ್ಕೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಇವತ್ತಿನ ರೆಸಿಪಿ ಯಾವುದು, ಎಣ್ಣೆ ಇಲ್ಲದೆ ಅದನ್ನು ಹೇಗೆ ಮಾಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ನನ್ನ ಚಾನಲ್ ಸ್ಟಾರ್ಟ್ ಆದಾಗಿಂದ ತುಂಬ ಜನ ನಂಗೆ ಕೇಳ್ತಾ ಇದ್ರಿ ಬಜ್ಜಿ ಬೋಂಡನ ಯಾವ ಥರ ಮಾಡೋದು ಒಂದ್ಸತಿ ತೋರಿಸಿ ಅಂತ. ಡೆಫಿನೆಟ್ಲಿ ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಅದಕ್ಕೆ ಇವಾಗ ಟೈಮ್ ಕೂಡ ಬಂದಿದೆ. ಸೊ ಇಲ್ಲಿ ಎಲ್ಲರೂ ಇಷ್ಟಪಡುವಂಥ ಈರುಳ್ಳಿ ಪಕೋಡ ಅಥವಾ ಈರುಳ್ಳಿ ಬಜ್ಜಿನ ಯಾವ ರೀತಿ ಮಾಡೋದು, ಅದು ಸ್ಪೆಷಲಿ ಎಣ್ಣೆ ತುಪ್ಪ ಇಲ್ಲದೇ ಮಾಡೋದು. ಟೇಸ್ಟಲ್ಲಿ ಒಂಚೂರು ಚೇಂಜ್ ಆಗೋಲ್ಲ, ಸಖತ್ತಾಗಿರುತ್ತೆ. ನಾವು ನಮ್ಮ ಮನೆಯಲ್ಲಿ ರೆಗ್ಯುಲರ್ ಆಗಿ ಇದನ್ನು ಮಾಡ್ತೀವಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಒಂದೊಂದೇ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ನೋಡೋಣ ಬನ್ನಿ. ನಾನು ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ. ಸೊ ಆ ಬೌಲ್ಗೆ ನಾನು ಏನು ಮಾಡ್ತಾಯಿದ್ದೀನಿ, ಮೀಡಿಯಮ್ ಗಾತ್ರದಲ್ಲಿರುವಂಥ ಒಂದು 3 ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಎಲ್ಲನೂ ಬಿಡಿಸ್ಕೊತಾ ಇದ್ದೀನಿ. ಅಂದರೆ ಒಂದೊಂದೇ ಸ್ಲೈಸಸ್ ಆಗಬೇಕದು. ಸೊ ಚೆನ್ನಾಗಿ ಹಿಸ್ಕಿದ್ರೆ ಅದು ಒಂದೊಂದೇ ಸ್ಲೈಸಸ್ ಆಗುತ್ತೆ. ಸೊ ಈ ಥರ ನಾನು ಅದನ್ನು ಬಿಡಿಸ್ಕೊಂಡು ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ, ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟು ಮತ್ತು 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಸೊ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಾದರೂ ಮಾಡ್ಕೋಬೋದು. ಸೊ ಇಲ್ಲಿ ನೋಡಿ, ಇದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅಜ್ವಾನ ಅಥವಾ ಓಂಕಾಳೇನು ಅಂತೀವಿ, ಅದು 2 ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಉಪ್ಪು ಅಥವಾ ರುಚಿಗೆ ತಕ್ಕಷ್ಟು ನೀವು ಕೂಡ ಹಾಕೋಬಹುದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಜೀರಿಗೆನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೇಸ್ಟಿಗೆ ಇದಾಗಲಿ ಅಂತ ಹೇಳಿ. ಸೊ ಫಸ್ಟು ಈರುಳ್ಳಿ ಏನು ನೀರು ಬಿಡುತ್ತಲ್ಲ ಅದರಲ್ಲಿ ನಾನು ಇದನ್ನು ಕಲಿಸ್ಕೊತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಏನು ಮಾಡಬೇಕಂದ್ರೆ ಸ್ವಲ್ಪನೇ ನೀರು ಆ್ಯಡ್ ಮಾಡಿ ನಾವು ಬಜ್ಜಿ ಅದಕ್ಕೆ ಇದನ್ನು ತೊಗೊಂಬರ್ಬೇಕು. ನೀವು ನಾರ್ಮಲಾಗಿ ಎಣ್ಣೆಯಲ್ಲಿ ಕರಿಬೇಕಾದ್ರೆ ನಾವು ಬಜ್ಜಿ ಬೋಂಡ ಯಾವ ರೀತಿ ಮಾಡ್ತೀವೋ ಸೇಮ್ ಕನ್ಸಿಸ್ಟೆನ್ಸಿ, ಏನೂ ಚೇಂಜ್ ಮಾಡೋ ಹಾಗಿಲ್ಲ. ಸೊ ಅಷ್ಟೇ ನಾನಿಲ್ಲಿ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಗಟ್ಟಿಯಿಂದ ನಾನು ಲಿಕ್ವಿಡಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಕಮ್ಮಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಲ್ಲ, ನೈಟ್ ಆಗಿತ್ತು. ನಮ್ಮ ಮನೇಲಿ ನೈಟು ಯಾರು ಬೇಡ ಅಂತ ಅಂದರು. ಸೊ ಅದಕ್ಕೋಸ್ಕರ ಸ್ವಲ್ಪನೇ ಅನ್ನ ಸಾಂಬಾರಿಗೆ ಟೇಸ್ಟ್ಗಿರಲಿ ಅಂತ ಹೇಳಿ ಸೊ ಇದನ್ನು ಮಾಡ್ತಾ ಇರೋದು. ಸೊ ಅದನ್ನು ನಾನು ಬಜ್ಜಿ ಅದಕ್ಕೆ ತೊಗೊಂಬಂದಿದ್ದೀನಿ. ಈ ಥರ ನೀವು ಆನಿಯನ್ ಪಕೋಡ ಮಾಡಿ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಈರುಳ್ಳಿಯಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಅಥವಾ ಇನ್ಫ್ಲಮೇಟ್ರಿ ಅಂಶಗಳೇನಿರುತ್ತೆ ಅದು ಹಾಗೆ ಉಳ್ಕೊಳ್ಳುತ್ತೆ ಮತ್ತು ಹಾರ್ಟ್ಗೆ ಒಳ್ಳೆಯದಿದ್ದು. ಬಿಕಾಸ್ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ. ಸೊ ಇದನ್ನು ನಾನು 10 ಮಿನಿಟ್ಸ್ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ಯಾವುದೇ ರೀತಿಯಾದಂಥದ್ದು ಸೋಡಾ ಗಿಡ ಯೂಸ್ ಮಾಡಿಲ್ಲ. ಆಮೇಲೆ ಒಂದು ದೋಸೆ ಹಂಚ ಮೇಲೆ, ನಿಮ್ಮಲ್ಲಿ ನಾನ್ ಸ್ಟಿಕ್ ಇತ್ತಂದರೆ ಆ ಪಾತ್ರೆನ ಯೂಸ್ ಮಾಡಿ. ನಮ್ಮ ಮನೇಲಿ ಇಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಈ ದೋಸೆ ಹಂಚನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಮೇಲೆ ನಾವು ಮಾಡಿಟ್ಕೊಂಡಿರುವಂಥ ಬಜ್ಜಿ ಬೋಂಡ ಮಿಶ್ರಣ ಹಾಕಿ ಅದ್ರ ಮೇಲೆ ನೋಡಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಪ್ರತಿಯೊಂದಕ್ಕೂ ಸ್ವಲ್ಪ ನೀರು ಹಾಕಿಬಿಟ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ಗೆ ಹಾಕಿ ಮೇಲೆ ಒಂದು ಪಾತ್ರೆನ ಮುಚ್ಚಿಡ್ತಾ ಇದ್ದೀನಿ. ಸೊ ಅವಾಗವಾಗ ನೋಡಬೇಕು ಅದು ಬೆಂದಿದೆನಾ ಇಲ್ವಾ ಅಂತ ಹೇಳಿ. ಅವಾಗವಾಗ ಅಂದರೆ ಒಂದು ಸತಿ ನೋಡಿದ್ರೆ ಸಾಕು, ನೀವು ಒಂದು 2 to 5 ಮಿನಿಟ್ಸ್ ಆದಮೇಲೆ ನೋಡಿ. ಸೊ ನೋಡಿ ಈ ಥರ ಆಗಿರುತ್ತೆ, ಇನ್ನೂ ಬೆಂದಿಲ್ಲ ಅದು. ಮತ್ತೆ ನಾನು ಅದನ್ನು ವಾಪಸ್ ಮುಚ್ಚಿಟ್ಟಿದ್ದೀನಿ. ಕರೆಕ್ಟಾಗಿ 3 ಮಿನಿಟ್ಸ್ ಬೇಕದು ಬೇಯೋಕ್ಕೆ. ಸೊ 3 ಮಿನಿಟ್ಸ್ ಆದಮೇಲೆ ನೋಡಿ ಮೇಲೆಲ್ಲ ಬೆಂದಿದೆ ಅಂದಾಗ ಈ ಥರ ಎತ್ತಿ ರಿವರ್ಸ್ ಹಾಕ್ಕೊಳ್ಳಿ ಅದನ್ನು. ನಾನು ಇಲ್ಲೊಂದು ಚಾಕು ಸಹಾಯದಿಂದ ಹಾಕ್ಕೊತಾ ಇದ್ದೀನಿ, ಬಿಕಾಸ್ ತುಂಬ ಬಿಸಿ ಇತ್ತು ಅದಕ್ಕೋಸ್ಕರ. ಸೊ ನೋಡಿ ನೀವು ಈ ಥರ ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ರೀತಿಯಾದಂಥ ನಿಮಗೆ ಟೇಸ್ಟಲ್ಲಿ ವೇರಿಯೇಷನ್ ಆಗೋಲ್ಲ. ಮತ್ತು ಸ್ಪೆಷಲಿ ಕೊಲೆಸ್ಟ್ರಾಲ್ ರಿಸ್ಕ್ ಎಲ್ಲ ಇದ್ದವ್ರಿಗೆ ಏನು ಮಾಡ್ತಾರೆ, ಎಣ್ಣೆ ಕಂಪಲ್ಸರಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕಾಗಿರೋರು ಮತ್ತು ಹಾರ್ಟ್ ರಿಸ್ಕ್ ಇರುವಂಥವರೆಲ್ಲ ಈ ಥರ ಯೂಸ್ ಮಾಡ್ಕೊಂಡು ತಿಂದಾಗ ಏನಾಗುತ್ತೆ, ನಿಮಗೆ ಏನೂ ಟೇಸ್ಟಲ್ಲಂತೂ ಡಿಫ್ರೆನ್ಸ್ ಇರಲ್ಲ. ಎಣ್ಣೆ ಬಿಟ್ಟಿದ್ದೀನಿ, ಅಯ್ಯಪ್ಪ ನಾನು ಬಜ್ಜಿ ಪಕೋಡ ಯಾವ ರೀತಿ ತಿನ್ನಲಿ ಅನ್ನೋ ಟೆನ್ಷನ್ನೂ ಇರಲ್ಲ. ಓಕೆ, ಈ ಥರ ಮಾಡ್ಕೊಂಡಾಗ ಮನಸ್ಸಿಗೂ ನೆಮ್ಮದಿ ಇರುತ್ತೆ. ಮತ್ತು ನಮ್ಮ ಡಯಟ್ ಏನಿರುತ್ತೆ ನಾವು ಅದನ್ನು ಕೂಡ ಫಾಲೋ ಮಾಡ್ದಂಗೆ ಆಗುತ್ತೆ ಅಲ್ವಾ. ಸೊ ಇದು ಫುಲ್ ಕುಕ್ ಆಗಿದೆನಾ ಇಲ್ವಾ ಅಂತ ಹೇಳಿ ನೀವು ಬೇಕಾದರೆ ಚಾಕು ಸಹಾಯದಿಂದನಾದರೂ ನೋಡ್ಕೋಬೋದು, ಇಲ್ಲ ಒಂದು ಕಡ್ಡಿ ತೊಗೊಂಡು ಅದನ್ನು ನೀರಲ್ಲಿ ಎದ್ದಿಯಾದರೂ ಚೆಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಬೆಂದಿದೆ, ಒಳಗಡೆ ಎಲ್ಲ ಕಂಪ್ಲೀಟ್ಲಿ ಕುಕ್ ಆಗಿದೆ. ಸೊ ಈ ಥರ ಆದಮೇಲೆ ಅದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಸೊ ಇಲ್ಲಿ ಏನಪ್ಪ ಅಂತಂದರೆ ಇದು ನಮ್ಮ ಗಟ್ ಬ್ಯಾಕ್ಟೀರಿಯಾ ಕೂಡ ಹೆಲ್ಪ್ ಮಾಡುತ್ತೆ. ಮೇನು ನಾವು ಆಯಿಲ್ ಇಲ್ಲದೆ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದ್ರದ್ದು ಏನು ನ್ಯೂಟ್ರಿಷನ್ ಇರುತ್ತಲ್ಲ ಅದೆಲ್ಲ ಹಾಗೆ ಉಳಿದಿರುತ್ತೆ. ಸೊ ಇನ್ನೊಂದು ನಾನು ಮೆಥಡ್ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲ
ಕೆಲವ್ರು ಏನು ಗೊತ್ತಾ, ಬಜ್ಜಿ ಬೋಂಡ ರೌಂಡ್ ಶೇಪೇ ಬೇಕು ಅನ್ನೋರು ಇರ್ತಾರೆ. ಅವ್ರಿಗೋಸ್ಕರ ನಾನು ಈ ಮೆಥಡ್ನ ತೋರಿಸ್ತಾ ಇದ್ದೀನಿ. ಸೊ ಒಂದು ಪಡ್ಡು ಪಾತ್ರೆಯಲ್ಲಿ ಅದೇನು ನಾವು ಹಿಟ್ಟು ಕಲಸಿಟ್ಕೊಂಡಿರ್ತೀವಲ್ಲ ಬಜ್ಜಿದು, ಅದನ್ನ ಈ ಥರ ಹಾಕಿ, ಸೊ ನೋಡಿ ಎಣ್ಣೆ ಇಲ್ದೇ ಮಾಡ್ಬೋದು ಆರಾಮಾಗಿ. ಬೆಂದ ಮೇಲೆ ಎರಡೂ ಸೈಡ್ ನೀಟಾಗಿ ನಾವು ಪಡ್ಡುನೆಲ್ಲ ಯಾವ ರೀತಿ ಬೇಯಿಸ್ಕೊತೀವೋ ಆ ಥರ ಬೇಯಿಸ್ಕೊಂಡ್ರೆ ಸಾಕು. ಸೂಪರ್ ಡಿಲಿಷಿಯಸ್ ಆಗಿರುವಂಥ ಆನಿಯನ್ ಪಕೋಡ, ಈರುಳ್ಳಿ ಪಕೋಡ ಏನಂತೀರ ಅದು ರೆಡಿ ಆಗುತ್ತೆ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ನಾವಂತೂ ನಮ್ಮ ಮನೇಲಿ ರೆಗ್ಯುಲರಾಗೇ ಮಾಡ್ತೀವಿ. ಎಲ್ಲ ಮಾಡ್ತಾ ಇದ್ದಂಗೆ ಒಬ್ಬೊಬ್ಬರೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ನನಗೆ ಎಂಡಿಗೆ ವೀಡಿಯೋದಲ್ಲಿ ಒಂದು 4ರಿಂದ 5 ಇದು ಅಷ್ಟೇ ಉಳ್ಕೊಂಡ್ಬಿಟ್ಟಿತ್ತು. ಇವಾಗ ಅದನ್ನು ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಂಡು ನೋಡಿ ನಿಮಗೆ ಒಡೆದು ತೋರಿಸ್ತಾ ಇದ್ದೀನಿ. ಒಳಗಡೆ ಎಷ್ಟು ನೀಟಾಗಿ ಬೆಂದಿದೆ ಮತ್ತು ಒಂಚೂರು ಆಯಿಲ್ ಬೇಕಾಗೇ ಇಲ್ಲ. ಮತ್ತು ಕೆಲವೊಬ್ರಿಗೆ ಡೌಟ್ಸ್ ಇರುತ್ತೆ, ಅಯ್ಯೋ ಎಣ್ಣೆ ಇಲ್ಲದೆ ಮಾಡಿದಾಗ ಇದು ಚೆನ್ನಾಗಿ ಬೆಂದಿರುತ್ತಾ ಇಲ್ವಾ, ಟೇಸ್ಟಿ ಆಗಿರುತ್ತಾ ಇಲ್ವಾ ಅಂತ. ಟೇಸ್ಟಿಗೆ ಬೇಕಾದರೆ ನೀವು ಒಂದು ಸತಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಬಟ್ ಇದು ಮಾತ್ರ ಚೆನ್ನಾಗಿ ಬೆಂದಿರುತ್ತೆ. ಸೊ ಎಣ್ಣೆ ಆಗಲಿ ಅಥವಾ ಒಳಗಡೆ ಹಿಟ್ಟು ಯಾವುದೂ ನಮ್ಮ ಕೈಗೆ ಇದು ಅಂಟ್ಕೊಳ್ಳಲ್ಲ. ಸೂಪರ್ ಟೇಸ್ಟಿ ಕೂಡ ಇರುತ್ತೆ. ನಾನು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನೀವು ಇದನ್ನು ಹಿಂಗೆ ಮುರಿದು ಟಚ್ ಮಾಡಿ ನೋಡಿ. ನಾನು ಟಚ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಎಷ್ಟು ನೀಟಾಗಿ ಬೆಂದಿದೆ. ಸೊ ಕೈಗೂ ಅದು ಅಂಟ್ಕೊಳ್ಳಲ್ಲ. ಬೆಂದಿಲ್ಲ ಅಂದರೆ ಮಾತ್ರ ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ಅಂಟ್ಕೊಳ್ಳಲ್ಲ ಅಲ್ವಾ. ಬರೀ ಅನ್ನ ಸಾರು ಇದ್ದಾಗ ಈ ರೀತಿ ಬಜ್ಜಿ ಪಕೋಡ ಬೇಕೇ ಬೇಕನ್ಸುತ್ತೆ, ಯಾರಿಗಾದರೂ ತಿನ್ಬೇಕನ್ಸುತ್ತೆ. ಆವಾಗ ನೀವು ಈ ಥರ ಮಾಡ್ಕೊಂಡು ತಿನ್ನಿ. ಸೊ ನಾಳೆ ಮತ್ತೊಂದು ವೀಡಿಯೋಂದಿಗೆ ನಿಮ್ಮ ಭೇಟಿ. ನನ್ನ ಎಲ್ಲ ವೀಡಿಯೋಗಳ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ರೀತಿ ಎಣ್ಣೆ ಇಲ್ಲದೆ ಮಾಡಿರೋ ಆನಿಯನ್ ಪಕೋಡ ಬೆನಿಫಿಟ್ಸ್ ಏನನ್ನೋದು ಕೂಡ ಕೊಟ್ಟಿರ್ತೀನಿ. ನಾಳೆ ಮತ್ತೊಂದು ವೀಡಿಯೋಂದಿಗೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.